ಪಾಳ್ಯದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳೋದಕ್ಕೆ ಸಚಿವರನ್ನ ಸಂಘಟನೆಗೆ ಬಳಸಿ ಶಾಸಕರಿಗೆ ಟಾಸ್ಕ್ ಕೊಡೋದಕ್ಕೆ ಸಿದ್ದರಾಗಿದ್ದಾರಂತೆ. ರಿಪಬ್ಲಿಕನ್ ಮೂಲಕ ಬೇಳೂರು ಗೋಪಾಲಕೃಷ್ಣ ಮನವಿ ಮಾಡಿಕೊಂಡಿದ್ದಾರೆ. ಸಚಿವರಾದವರೇ ಪದೇ ಪದೇ ಮಂತ್ರಿಗಳಾಗ್ತಾ ಇದ್ದಾರೆ. ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಬೇಕಲ್ಲ, ದಯವಿಟ್ಟು ಸಂಪುಟದಲ್ಲಿ ಸರ್ಜರಿ ಮಾಡಬೇಕು, ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುಗಿದಿರುವಂತದ್ದು ಬಜೆಟ್ ಅಧಿವೇಶನ ಮುಗಿದ ಕೂಡಲೇ ಕೂಡ ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳುವಂತದ್ದು. ಈ ಬಗ್ಗೆ ಮಾತಾಡೋಕೆ ಇದೇ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಇರುವಂತದ್ದು. ಸರ್, ಈ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬರ್ತಾ ಇರುವಂತದ್ದು ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಆಗ್ಬೇಕನ್ಸುತ್ತಾ ಅಥವಾ ಬೇಡ, ಏನ್ ಅನ್ಸುತ್ತೆ? ನನ್ನ ಅನಿಸಿಕೆ ಪ್ರಕಾರ ಸಚಿವ ಸಂಪುಟ ರಚನೆಯನ್ನ ಈಗ ಬಹಳ ಜನ ಇರೋದ್ರಿಂದ ಹಿಂದೆ ನಾನು ಹೇಳಿದ್ದೆ 20 ತಿಂಗಳು ಕೊಟ್ಟರೆ ಒಳ್ಳೇದಿತ್ತು ಅಂತ ಹೇಳಿದ್ದೆ. ಬಟ್ ಈಗ ರಾಜ್ಯದ ನಾಯಕರು ತೀರ್ಮಾನ ಮಾಡಕ್ ಬರಲ್ಲ. ಇಲ್ಲಿ ಏನಿದ್ರು ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡೋದ್ರಿಂದ ಸಚಿವ ಸಂಪುಟ ಅದು ಹಾಗೆ ಉಳಿದಿದೆ. ಬಹುಶಃ ಮೊನ್ನೇನು ಹೇಳ್ತಾ ಇದ್ರು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಖಂಡಿತ ಮಾಡೋದು ಒಳ್ಳೇದು ಅನ್ನುತ್ತದೆ ನನ್ನ ಲೆಕ್ಕ. ಎಷ್ಟು ಜನ ಸಚಿವರು ಇದ್ಬೇಕು ಅಥವಾ ಏನಂತ ಬಿಡಬೇಕು ಅಂದ್ರೆ ನಿಮ್ಮ ಒಂದು ಇದು ಪ್ರಕಾರ ನೀವು ಕೂಡ ಆಕಾಂಕ್ಷಿ ಇರುವಂತದ್ದು? ಎಲ್ಲರೂ ಆಕಾಂಕ್ಷಿಗಳು ಬಹಳ ಜನ ಇರ್ತಾರೆ, ಇವತ್ತು ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಅವರವರ ಭಾವನೆಗಳು ಹಂಚಿಕೊಳ್ಳಕ್ಕೆ ಅವಕಾಶ ಇದೆ. ಬಟ್ ಕೊಡೋದು ಬಿಡೋದು ಕೇಂದ್ರದ ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕೇಳ್ತೇವೆ, ನಾವು ಆಕಾಂಕ್ಷಿ ಇದ್ದೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಬಹುದು. ಬಿಟ್ರೆ ಅದೆಲ್ಲ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಬಟ್ ಮುಂದೆ ಕೆಲವರಿಗೆ ಅವಕಾಶ ಮಾಡಿಕೊಡೋದು ಒಳ್ಳೇದು. ಯಾಕಂದ್ರೆ ಕೆಲವು ಸೀನಿಯರ್ ಎಲ್ಲ ಹಿಂದೆಲ್ಲ ಆಗಿದ್ದಾರೆ, ತುಂಬಾ ಸಾರಿ ಆಗಿದ್ದಾರೆ. ಈ ಸಾರಿ ಬೇರೆಯವರಿಗೆ ಯುವಕರಿಗೆ ಯಂಗ್ಸ್ಟರ್ಗಳಿಗೆ ಅವಕಾಶ ಮಾಡಿಕೊಡೋದು ಒಳ್ಳೇದು. ನಾವು ನಮ್ಮ ಭಾವನೆಗಳಷ್ಟೇ. ಈಗ ಪದೇ ಪದೇ ಸಚಿವರಾದಂತವ್ರು ಆಗ್ತಾ ಇದಾರೆ, ಕೆಲವರು ಏನು ಮಂತ್ರಿಗಳ ಮಕ್ಕಳು, ಮುಖ್ಯಮಂತ್ರಿಗಳ ಮಕ್ಕಳು ಈ ತರದ್ದು ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನೀವು ಅವಕಾಶ ಮಾಡಿಕೊಡ್ಬೇಕಲ್ಲ. ನಾವು ಇದೀವಲ್ಲ, ನಾವು ಈಗ 3 ಸಾರಿ MLA ಆಗಿದ್ದೀವಿ. ನಾವು ಸಹ ಒಂದು ಹಿಂದುಳಿದ ವರ್ಗದಲ್ಲಿ ಬಂದಂತವ್ರು, ನಮಗೂ ಅವಕಾಶ ಕೊಡಿ ಅಂತ ನಾವು ಕೇಳ್ತೀವಿ. ಅದನ್ನ ಏನ ಪರಿಗಣನೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಇವಿಷ್ಟು ಇದ್ರದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪಾಳ್ಯದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳೋದಕ್ಕೆ ಸಚಿವರನ್ನ ಸಂಘಟನೆಗೆ ಬಳಸಿ ಶಾಸಕರಿಗೆ ಟಾಸ್ಕ್ ಕೊಡೋದಕ್ಕೆ ಸಿದ್ದರಾಗಿದ್ದಾರಂತೆ. ರಿಪಬ್ಲಿಕನ್ ಮೂಲಕ ಬೇಳೂರು ಗೋಪಾಲಕೃಷ್ಣ ಮನವಿ ಮಾಡಿಕೊಂಡಿದ್ದಾರೆ. ಸಚಿವರಾದವರೇ ಪದೇ ಪದೇ ಮಂತ್ರಿಗಳಾಗ್ತಾ ಇದ್ದಾರೆ. ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಬೇಕಲ್ಲ, ದಯವಿಟ್ಟು ಸಂಪುಟದಲ್ಲಿ ಸರ್ಜರಿ ಮಾಡಬೇಕು, ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುಗಿದಿರುವಂತದ್ದು ಬಜೆಟ್ ಅಧಿವೇಶನ ಮುಗಿದ ಕೂಡಲೇ ಕೂಡ ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳುವಂತದ್ದು. ಈ ಬಗ್ಗೆ ಮಾತಾಡೋಕೆ ಇದೇ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಇರುವಂತದ್ದು. ಸರ್, ಈ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬರ್ತಾ ಇರುವಂತದ್ದು ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಆಗ್ಬೇಕನ್ಸುತ್ತಾ ಅಥವಾ ಬೇಡ, ಏನ್ ಅನ್ಸುತ್ತೆ? ನನ್ನ ಅನಿಸಿಕೆ ಪ್ರಕಾರ ಸಚಿವ ಸಂಪುಟ ರಚನೆಯನ್ನ ಈಗ ಬಹಳ ಜನ ಇರೋದ್ರಿಂದ ಹಿಂದೆ ನಾನು ಹೇಳಿದ್ದೆ 20 ತಿಂಗಳು ಕೊಟ್ಟರೆ ಒಳ್ಳೇದಿತ್ತು ಅಂತ ಹೇಳಿದ್ದೆ. ಬಟ್ ಈಗ ರಾಜ್ಯದ ನಾಯಕರು ತೀರ್ಮಾನ ಮಾಡಕ್ ಬರಲ್ಲ. ಇಲ್ಲಿ ಏನಿದ್ರು ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡೋದ್ರಿಂದ ಸಚಿವ ಸಂಪುಟ ಅದು ಹಾಗೆ ಉಳಿದಿದೆ. ಬಹುಶಃ ಮೊನ್ನೇನು ಹೇಳ್ತಾ ಇದ್ರು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಖಂಡಿತ ಮಾಡೋದು ಒಳ್ಳೇದು ಅನ್ನುತ್ತದೆ ನನ್ನ ಲೆಕ್ಕ. ಎಷ್ಟು ಜನ ಸಚಿವರು ಇದ್ಬೇಕು ಅಥವಾ ಏನಂತ ಬಿಡಬೇಕು ಅಂದ್ರೆ ನಿಮ್ಮ ಒಂದು ಇದು ಪ್ರಕಾರ ನೀವು ಕೂಡ ಆಕಾಂಕ್ಷಿ ಇರುವಂತದ್ದು? ಎಲ್ಲರೂ ಆಕಾಂಕ್ಷಿಗಳು ಬಹಳ ಜನ ಇರ್ತಾರೆ, ಇವತ್ತು ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಅವರವರ ಭಾವನೆಗಳು ಹಂಚಿಕೊಳ್ಳಕ್ಕೆ ಅವಕಾಶ ಇದೆ. ಬಟ್ ಕೊಡೋದು ಬಿಡೋದು ಕೇಂದ್ರದ ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕೇಳ್ತೇವೆ, ನಾವು ಆಕಾಂಕ್ಷಿ ಇದ್ದೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಬಹುದು. ಬಿಟ್ರೆ ಅದೆಲ್ಲ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಬಟ್ ಮುಂದೆ ಕೆಲವರಿಗೆ ಅವಕಾಶ ಮಾಡಿಕೊಡೋದು ಒಳ್ಳೇದು. ಯಾಕಂದ್ರೆ ಕೆಲವು ಸೀನಿಯರ್ ಎಲ್ಲ ಹಿಂದೆಲ್ಲ ಆಗಿದ್ದಾರೆ, ತುಂಬಾ ಸಾರಿ ಆಗಿದ್ದಾರೆ. ಈ ಸಾರಿ ಬೇರೆಯವರಿಗೆ ಯುವಕರಿಗೆ ಯಂಗ್ಸ್ಟರ್ಗಳಿಗೆ ಅವಕಾಶ ಮಾಡಿಕೊಡೋದು ಒಳ್ಳೇದು. ನಾವು ನಮ್ಮ ಭಾವನೆಗಳಷ್ಟೇ. ಈಗ ಪದೇ ಪದೇ ಸಚಿವರಾದಂತವ್ರು ಆಗ್ತಾ ಇದಾರೆ, ಕೆಲವರು ಏನು ಮಂತ್ರಿಗಳ ಮಕ್ಕಳು, ಮುಖ್ಯಮಂತ್ರಿಗಳ ಮಕ್ಕಳು ಈ ತರದ್ದು ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನೀವು ಅವಕಾಶ ಮಾಡಿಕೊಡ್ಬೇಕಲ್ಲ. ನಾವು ಇದೀವಲ್ಲ, ನಾವು ಈಗ 3 ಸಾರಿ MLA ಆಗಿದ್ದೀವಿ. ನಾವು ಸಹ ಒಂದು ಹಿಂದುಳಿದ ವರ್ಗದಲ್ಲಿ ಬಂದಂತವ್ರು, ನಮಗೂ ಅವಕಾಶ ಕೊಡಿ ಅಂತ ನಾವು ಕೇಳ್ತೀವಿ. ಅದನ್ನ ಏನ ಪರಿಗಣನೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಇವಿಷ್ಟು ಇದ್ರದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪಾಳ್ಯದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳೋದಕ್ಕೆ ಸಚಿವರನ್ನ ಸಂಘಟನೆಗೆ ಬಳಸಿ ಶಾಸಕರಿಗೆ ಟಾಸ್ಕ್ ಕೊಡೋದಕ್ಕೆ ಸಿದ್ದರಾಗಿದ್ದಾರಂತೆ.
ರಿಪಬ್ಲಿಕನ್ ಮೂಲಕ ಬೇಳೂರು ಗೋಪಾಲಕೃಷ್ಣ ಮನವಿ ಮಾಡಿಕೊಂಡಿದ್ದಾರೆ. ಸಚಿವರಾದವರೇ ಪದೇ ಪದೇ ಮಂತ್ರಿಗಳಾಗ್ತಾ ಇದ್ದಾರೆ. ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಬೇಕಲ್ಲ, ದಯವಿಟ್ಟು ಸಂಪುಟದಲ್ಲಿ ಸರ್ಜರಿ ಮಾಡಬೇಕು, ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುಗಿದಿರುವಂತದ್ದು ಬಜೆಟ್ ಅಧಿವೇಶನ ಮುಗಿದ ಕೂಡಲೇ ಕೂಡ ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಇದೇ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಇರುವಂತದ್ದು. ಸರ್, ಈ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬರ್ತಾ ಇರುವಂತದ್ದು ನಿಮ್ಗೆ ಏನ್ ಅನ್ಸುತ್ತೆ? ಏನು ಆಗ್ಬೇಕನ್ಸುತ್ತಾ ಅಥವಾ ಬೇಡ, ಏನ್ ಅನ್ಸುತ್ತೆ? ನನ್ನ ಅನಿಸಿಕೆ ಪ್ರಕಾರ ಸಚಿವ ಸಂಪುಟ ರಚನೆಯನ್ನ ಈಗ ಬಹಳ ಜನ ಇರೋದ್ರಿಂದ ಹಿಂದೆ ನಾನು ಹೇಳಿದ್ದೆ 20 ತಿಂಗಳು ಕೊಟ್ಟರೆ ಒಳ್ಳೇದಿತ್ತು ಅಂತ ಹೇಳಿದ್ದೆ. ಬಟ್ ಈಗ ರಾಜ್ಯದ ನಾಯಕರು ತೀರ್ಮಾನ ಮಾಡಕ್ ಬರಲ್ಲ. ಇಲ್ಲಿ ಏನಿದ್ರು ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡೋದ್ರಿಂದ ಸಚಿವ ಸಂಪುಟ ಅದು ಹಾಗೆ ಉಳಿದಿದೆ. ಬಹುಶಃ ಮೊನ್ನೇನು ಹೇಳ್ತಾ ಇದ್ರು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಖಂಡಿತ ಮಾಡೋದು ಒಳ್ಳೇದು ಅನ್ನಿಸ್ತದೆ ನನ್ನ ಲೆಕ್ಕ. ಎಷ್ಟು ಜನ ಸಚಿವರು ಇದ್ಬೇಕು ಅಥವಾ ಏನಂತ ಬಿಡ್ಬೇಕು ಅಂದ್ರೆ ನಿಮ್ಮ ಒಂದು ಇದ್ರ ಪ್ರಕಾರ ನೀವು ಕೂಡ ಆಕಾಂಕ್ಷಿ ಇರುವಂತದ್ದು? ಎಲ್ಲ ಎಲ್ಲರೂ ಆಕಾಂಕ್ಷಿಗಳು ಬಹಳ ಜನ ಇರ್ತಾರೆ, ಇವತ್ತು ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಅವರವರ ಭಾವನೆಗಳು ಹಂಚಿಕೊಳ್ಳಕ್ಕೆ ಅವಕಾಶ ಇದೆ. ಬಟ್ ಕೊಡೋದು ಬಿಡೋದು ಕೇಂದ್ರದ ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕೇಳ್ತೇವೆ, ನಾವು ಆಕಾಂಕ್ಷಿ ಇದ್ದೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಬಹುದು. ಬಿಟ್ರೆ ಅದೆಲ್ಲ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಬಟ್ ಮುಂದೆ ಕೆಲವರಿಗೆ ಅವಕಾಶ ಮಾಡಿಕೊಡೋದು ಒಳ್ಳೇದು. ಯಾಕಂದ್ರೆ ಕೆಲವು ಸೀನಿಯರ್ ಎಲ್ಲ ಹಿಂದೆಲ್ಲ ಆಗಿದ್ದಾರೆ, ತುಂಬಾ ಸಾರಿ ಆಗಿದ್ದಾರೆ. ಈ ಸಾರಿ ಬೇರೆಯವರಿಗೆ ಯುವಕರಿಗೆ ಯಂಗ್ಸ್ಟರ್ಗಳಿಗೆ ಅವಕಾಶ ಮಾಡಿಕೊಡೋದು ಒಳ್ಳೇದು. ನಾವು ನಮ್ಮ ಭಾವನೆಗಳಷ್ಟೇ. ಪದೇ ಪದೇ ಸಚಿವರಾದಂತವ್ರು ಆಗ್ತಾ ಇದಾರೆ, ಕೆಲವರು ಏನು ಮಂತ್ರಿಗಳ ಮಕ್ಕಳು, ಮುಖ್ಯಮಂತ್ರಿಗಳ ಮಕ್ಕಳು, ಈ ತರದ್ದು ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನೀವು ಅವಕಾಶ ಮಾಡಿಕೊಡ್ಬೇಕಲ್ಲ. ನಾವು ಇದೀವಲ್ಲ, ನಾವು ಈಗ 3 ಸಾರಿ MLA ಆಗಿದ್ದೇವೆ. ನಾವು ಸಹ ಒಂದು ಹಿಂದುಳಿದ ವರ್ಗದಲ್ಲಿ ಬಂದಂತವ್ರು. ನಮಗೂ ಅವಕಾಶ ಕೊಡಿ ಅಂತ ನಾವು ಕೇಳ್ತೀವಿ. ಅದನ್ನ ಏನು ಪರಿಗಣನೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಇವಿಷ್ಟು ಇದರದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳೋದು ಸಿಗ್ತಿದೆ. ಸಚಿವರನ್ನ ಸಂಘಟನೆಗೆ ಬಳಸಿ ಶಾಸಕರಿಗೆ ಟಾಸ್ಕ್ ಕೊಡೋದಕ್ಕೆ ಸಿದ್ದರಾಗಿದ್ದಾರಂತೆ. ರಿಪಬ್ಲಿಕನ್ ಮೂಲಕ ಬೇಳೂರು ಗೋಪಾಲಕೃಷ್ಣ ಮನವಿ ಮಾಡಿಕೊಂಡಿದ್ದಾರೆ. ಸಚಿವರಾದವರೇ ಪದೇ ಪದೇ ಮಂತ್ರಿಗಳಾಗ್ತಾ ಇದ್ದಾರೆ. ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಬೇಕಲ್ಲ, ದಯವಿಟ್ಟು ಸಂಪುಟದಲ್ಲಿ ಸರ್ಜರಿ ಮಾಡಬೇಕು, ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುಗಿದಿರುವಂತದ್ದು ಬಜೆಟ್ ಅಧಿವೇಶನ ಮುಗಿದ ಕೂಡಲೇ ಕೂಡ ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಇದೇ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಇರುವಂತದ್ದು. ಸರ್, ಈ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬರ್ತಾ ಇರುವಂತದ್ದು ನಿಮ್ಗೆ ಏನ್ ಅನ್ಸುತ್ತೆ? ಏನು ಆಗ್ಬೇಕನ್ಸುತ್ತಾ ಅಥವಾ ಬೇಡ, ಏನ್ ಅನ್ಸುತ್ತೆ? ನನ್ನ ಅನಿಸಿಕೆ ಪ್ರಕಾರ ಸಚಿವ ಸಂಪುಟ ರಚನೆಯನ್ನ ಈಗ ಬಹಳ ಜನ ಇರೋದ್ರಿಂದ ಹಿಂದೆ ನಾನು ಹೇಳಿದ್ದೆ 20 ತಿಂಗಳು ಕೊಟ್ಟರೆ ಒಳ್ಳೇದಿತ್ತು ಅಂತ ಹೇಳಿದ್ದೆ. ಬಟ್ ಈಗ ರಾಜ್ಯದ ನಾಯಕರು ತೀರ್ಮಾನ ಮಾಡಕ್ ಬರಲ್ಲ. ಇಲ್ಲಿ ಏನಿದ್ರು ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡೋದ್ರಿಂದ ಸಚಿವ ಸಂಪುಟ ಅದು ಹಾಗೆ ಉಳಿದಿದೆ. ಬಹುಶಃ ಮೊನ್ನೇನು ಹೇಳ್ತಾ ಇದ್ರು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಖಂಡಿತ ಮಾಡೋದು ಒಳ್ಳೇದು ಅನ್ನಿಸ್ತದೆ ನನ್ನ ಲೆಕ್ಕ. ಎಷ್ಟು ಜನ ಸಚಿವರು ಇದ್ಬೇಕು ಅಥವಾ ಏನಂತ ಬಿಡ್ಬೇಕು ಅಂದ್ರೆ ನಿಮ್ಮ ಒಂದು ಇದ್ರ ಪ್ರಕಾರ ನೀವು ಕೂಡ ಆಕಾಂಕ್ಷಿ ಇರುವಂತದ್ದು? ಎಲ್ಲ ಎಲ್ಲರೂ ಆಕಾಂಕ್ಷಿಗಳು ಬಹಳ ಜನ ಇರ್ತಾರೆ, ಇವತ್ತು ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಅವರವರ ಭಾವನೆಗಳು ಹಂಚಿಕೊಳ್ಳಕ್ಕೆ ಅವಕಾಶ ಇದೆ. ಬಟ್ ಕೊಡೋದು ಬಿಡೋದು ಕೇಂದ್ರದ ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕೇಳ್ತೇವೆ, ನಾವು ಆಕಾಂಕ್ಷಿ ಇದ್ದೀವಿ, ನಮ್ಗೆ